ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಆಂಡ್ರಾಯ್ಡ್ ಫೋನಲ್ಲಿ ನೀವು ಇಲ್ಲಿ ವೆರಿಫೈ ಫೋನ್ ನಂಬರ್ ಏನು ಪ್ರಾಬ್ಲಮ್ ಏನಾಗುತ್ತೆ, ಸ್ಪೆಷಲಿ ಗೂಗಲ್ ಅಕೌಂಟಲ್ಲಿ ಈ ಪ್ರಾಬ್ಲಮ್ನ ನಾವು ಇಲ್ಲಿ ಈಸಿ ಮೆಥಡಲ್ಲಿ ಫಿಕ್ಸ್ ಮಾಡೋದು ಹೇಗೆ ಅಂತ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ನೀವು ಸಾಕಷ್ಟು ಬಾರಿ ನೋಡಿದ್ದೀರಾ, ಸ್ಪೆಷಲಿ ಹೊಸ ಫೋನಲ್ಲಿ ಅಥವಾ ಹಳೆ ಫೋನಲ್ಲಿ ಕೂಡ ಇದು ಎರಡೂ ಸಂಬಂಧಪಡುತ್ತೆ. ಒಂದು ವೇಳೆ ನೀವು ಇಲ್ಲಿ ನಿಮ್ಮ ಹಳೆ ಫೋನಲ್ಲಿ ಹೊಸ ಫೋನಲ್ಲಿ ನೀವು ಇಮೇಲ್ ಐ ಡಿ ಹಾಕ್ತಾ ಇದ್ದೀರಾ ಅಥವಾ ಅಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂದರೆ ಇಲ್ಲಿ ನಿಮಗೆ ವೆರಿಫೈ ಫೋನ್ ನಂಬರ್ ಪ್ರಾಬ್ಲಮ್ ಏನಿದೆ ಅಥವಾ ಸಮಸ್ಯೆ ಏನಿದೆ ಇಲ್ಲಿ ನಿಮಗೆ ಫೇಸ್ ಟು ಫೇಸ್ ನಿಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಬಟ್ ಆದರೆ ಈ ಪ್ರಾಬ್ಲಮ್ನ ಫಿಕ್ಸ್ ಮಾಡೋದು ತುಂಬ ಈಸಿ ಇದೆ, ತುಂಬ ಈಸಿ ಮೆಥಡಲ್ಲಿ ನೀವು ಇದನ್ನು ಫಿಕ್ಸ್ನ ಮಾಡ್ಬೋದು. ಹೌದು, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಕಂಪ್ಲೀಟಾಗಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಅಂತ ತಿಳಿಸ್ಕೊಡ್ತೀನಿ. ಹೌದು, ಈ ವಿಡಿಯೋ ಒಂಥರ ನಿಮಗೆ ಇಲ್ಲಿ ಪಾಡ್ಕಾಸ್ಟ್ ಥರ ಇದೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಈ ವಿಡಿಯೋ ಇದೆ ನಿಮಗೆ ಕಂಪ್ಲೀಟಾಗಿ ತುಂಬ ಕೇರ್ಫುಲ್ಲಾಗಿ ಇಲ್ಲಿ ನೀವು ಇಲ್ಲಿ ಕೇಳಿ, ಅದು ಆದಮೇಲೆ ನಾನು ಹೇಳೋಂಥ ಸ್ಟೆಪ್ನ ನೀವು ಇಲ್ಲಿ ಫಾಲೋನ ಮಾಡಿ. ಹೌದು ಫ್ರೆಂಡ್ಸ್, ನೀವು ಯಾವುದೇ ಅಂತ ನಾನು ನಿಮ್ಮ ಸ್ಟಡಿಗೆ ಹೇಳ್ದಂಗೆ ಹೊಸ ಫೋನ್ ಆಗಿರ್ಬೋದು ಅಥವಾ ಹಳೆ ಫೋನ್ ಆಗಿರ್ಬೋದು, ಅಲ್ಲಿ ನೀವು ಇಲ್ಲಿ ಇಮೇಲ್ ಐ ಡಿ ಹಾಕ್ತಾ ಇದ್ದೀರಾ ಅಂದರೆ ನಿಮಗೆ ವೆರಿಫೈ ಫೋನ್ ನಂಬರ್ ಸಮಸ್ಯೆ ಅಂತ ಇಲ್ಲಿ ನಾರ್ಮಲಾಗಿ ಬರುತ್ತೆ. ಬಟ್ ಆದರೆ ಇದನ್ನು ನೀವು ಫಿಕ್ಸ್ ಮಾಡೋದಿಲ್ಲ, ಅದು ತುಂಬ ಒಂದು ಈಸಿ ಇದೆ. ಅಂದರೆ ಆಲ್ರೆಡಿ ನೀವು ಇದನ್ನು ಫಿಕ್ಸ್ ಮಾಡಬೇಕಾದ್ರೆ ಸ್ಪೆಷಲಿ ನಿಮ್ಮದು ಜಿಮೇಲ್ ಅಪ್ಲಿಕೇಶನ್ ಏನಿದೆ ಒಂದ್ಸಲ ಅದು ಅಪ್ಡೇಟ್ ಆಗಿದ್ದರೂ ಅದನ್ನು ಚೆಕ್ನ ಮಾಡ್ಕೊಳ್ಳಿ, ಅಥವಾ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ನೀವು ಇಲ್ಲಿ ಒಂದು ಜಿಮೇಲ್ ಅಕೌಂಟ್ ಏನಾದರೂ ಅಪ್ಡೇಟ್ನ ಬಂದಿದ್ದರೆ ನೀವು ಇಲ್ಲಿ ಅಪ್ಡೇಟ್ನ ಮಾಡಿ. ಅದು ಆದಮೇಲೆ ಏನಿದೆ ಮತ್ತೆ ಬ್ಯಾಕ್ ಬಂದು ಇಲ್ಲಿ ಅದು ಆದಮೇಲೆ ನೀವು ಇಲ್ಲಿ ನಿಮ್ಮ ಗೂಗಲ್ ಅಪ್ಲಿಕೇಶನ್ ಏನಿದೆ ಅಲ್ಲಿ ನೀವು ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಫ್ರೆಂಡ್ಸ್ ಅಲ್ಲಿ ನೀವು ನೋಡ್ಬೋದು ಸಾಕಷ್ಟು ಒಂದು ಇಮೇಲ್ ಐ ಡಿನ ನೀವು ಇಲ್ಲಿ ಆ್ಯಡ್ನ ಮಾಡಿರ್ತೀರ. ಬಟ್ ಆದರೆ ಹೌದು, ಇರುವಂಥ ಇಮೇಲ್ ಐ ಡಿಯಿಂದನೂ ಕೂಡ ಈ ಒಂದು ಸಮಸ್ಯೆ ಏನಾದರೂ ಆಗ್ತಾ ಇರುತ್ತೆ. ಬಟ್ ಆದರೆ ನೀವು ಇಲ್ಲಿ ಕೆಲವೊಂದು ಇಮೇಲ್ ಐ ಡಿ ಇದ್ದಾವೆ, ಅಂದರೆ ಟೋಟಲಾಗಿ ನಿಮ್ಮ ಫೋನಲ್ಲಿ 3 ಇಮೇಲ್ ಐ ಡಿ ಇದ್ದಾವೆ. ಬಟ್ ಆದರೆ ಅದರ ಯಾವುದೇ ಅಂತ ನೀವು ಇಲ್ಲಿ ಒಂದು ಪ್ರೈಮರಿ ಇಮೇಲ್ ಐ ಡಿ ಮಾಡಬೇಕು ಅಂತೀರ ಅಂದರೆ ಕಂಪ್ಲೀಟಾಗಿ 3 ಇಮೇಲ್ ಐ ಡಿನ ಇಲ್ಲಿ ರಿಮೂವ್ನ ಮಾಡ್ಬೋದು. ಹೌದು, ನೀವು ಗೂಗಲಲ್ಲಿ ಹೋಗಿ ಗೂಗಲ್ ಅಪ್ಲಿಕೇಶನಲ್ಲಿ ಹೋಗಿ ನೀವು ಇಲ್ಲಿ ಡಾಟಾ ಮತ್ತು ಪ್ರೈವಸಿಯಲ್ಲಿ ಹೋದರೆ ಇಲ್ಲಿ ನಿಮಗೆ ಕಂಪ್ಲೀಟಾಗಿ ಗೂಗಲ್ ಸರ್ವಿಸ್ ಹಾಗೂ ಗೂಗಲ್ ಅಕೌಂಟ್ಸ್ ಅಂತ ಇರುತ್ತೆ. ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು ಕಂಪ್ಲೀಟಾಗಿ ನಿಮ್ಮದು ಸರ್ವಿಸ್ ಅಥವಾ ಇಮೇಲ್ ಐ ಡಿ ಏನಿರುತ್ತೆ ಅಲ್ಲಿ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ಅದು ಆದಮೇಲೆ ನೀವು ನೆಕ್ಸ್ಟ್ ಸ್ಟೆಪ್ನ ಬಂದು ಪ್ಲೇಸ್ಟೋರ್ ಅಥವಾ ಗೂಗಲ್ ಅಪ್ಲಿಕೇಶನ್ನ ಓಪನ್ನ ಮಾಡಿ. ಓಪನ್ ಮಾಡಿದ್ಮೇಲೆ ನೀವು ಅಲ್ಲಿ ಯಾವಾಗ ನೀವು ಕ್ಲಿಕ್ ಅಂತ ಮಾಡ್ತೀರಾ ಅಕೌಂಟ್ ಕ್ರಿಯೇಟ್ ನ್ಯೂ ಅಕೌಂಟ್ ಅಂತ ಇರುತ್ತೆ ಏನಿರುತ್ತಲ್ಲ, ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಸಾಕು ಇಲ್ಲಿ ನಿಮಗೆ ಕಂಪ್ಲೀಟಾಗಿ ಒಂದು ಹೊಸ ಸ್ಟೆಪ್ನ ಓಪನ್ ಆಗುತ್ತೆ. ಅಂದರೆ ನಾರ್ಮಲಾಗಿ ಯಾವ ಥರ ನಾವು ಇಮೇಲ್ ಐ ಡಿ ಕ್ರಿಯೇಟ್ ಮಾಡ್ತೀವಿ ಅದೇ ಥರ ಓಪನ್ ಆಗುತ್ತೆ. ಅಲ್ಲಿ ನೀವು ಫಸ್ಟ್ ಟೈಮ್ ಲಾಸ್ಟ್ ಟೈಮ್ ಅದರ ಜೊತೆಗೆ ಇಲ್ಲಿ ನೀವು ಕೆಲವೊಂದು ಡೀಟೇಲ್ಸ್ ಹಾಕಿದ ಮೇಲೆ ಅಲ್ಲಿ ನಿಮಗೆ ವೆರಿಫೈ ಯುವರ್ ಫೋನ್ ನಂಬರ್ ಅಂತ ಬರುತ್ತೆ. ಅಂದರೆ ಇಲ್ಲಿ ನಿಮಗೆ ನಿಮ್ಮ ನಂಬರ್ನ ಹಾಕಬೇಕಾಗುತ್ತೆ. ನಿಮ್ಮ ನಂಬರ್ನ ಹಾಕಿದ ಮೇಲೆ ನಿಮಗೆ ಒ ಟಿ ಪಿ ಏನಾದರೂ ಸೆಂಡ್ ಆಗುತ್ತೆ. ಅಂದರೆ ನೀವು ಹಾಕಿರುವಂಥ ನಂಬರ್ಗೆ ಏನಾದರೂ ಸೆಂಡ್ ಆಗುತ್ತೆ. ಅದು ಆದಮೇಲೆ ಇಲ್ಲಿ ನಿಮ್ಮ ವೆರಿಫೈ ಆದಮೇಲೆ ನಿಮ್ಮ ಅಕೌಂಟ್ ಏನಿದೆ ಸಕ್ಸಸ್ಫುಲ್ಲಾಗಿ ಕ್ರಿಯೇಟ್ ಆಗುತ್ತೆ. ನಾನು ನಿಮಗೆ ಸ್ಟಾರ್ಟಿಗೆ ಹೇಳ್ದಂಗೆ ಈ ಕೆಲವೊಂದು ಸ್ಟೆಪ್ ಏನಿದಾವಲ್ಲ ನೀವು ಸ್ಟಾರ್ಟಿಗೆ ಮಾಡಬೇಕು. ಅದಾದಮೇಲೆ ನೀವು ಇಲ್ಲಿ ನಿಮ್ಮ ನಂಬರ್ ಮುಖಾಂತರ ಅಥವಾ ಹೊಸ ಇಮೇಲ್ ಐ ಡಿನ ಇಲ್ಲಿ ಕ್ರಿಯೇಟ್ ಮಾಡ್ಬೋದು. ಇನ್ನು ಲಾಸ್ಟಲ್ಲಿ ಬಂದು ಹೇಳೋದಾದರೆ ಒಂದು ವೇಳೆ ಈ ಪ್ರಾಬ್ಲಮ್ ಯಾಕೆ ಇದು ರಿಪೀಟ್ ಆಗ್ತಾಯಿದೆ, ಯಾಕೆ ಕ್ರಿಯೇಟ್ ಆಗ್ತಾಯಿಲ್ಲ ಅಂದರೆ ನಿಮ್ಮ ಮೊಬೈಲ್ ನಂಬರಲ್ಲಿ ಅಥವಾ ಆಲ್ರೆಡಿ ಸಾಕಷ್ಟು ಇಮೇಲ್ ಐ ಡಿ ಕ್ರಿಯೇಟ್ ಆಗಿರೋದ್ರಿಂದ ಅಥವಾ ಇರೋದ್ರಿಂದ ಈ ಸಮಸ್ಯೆ ಏನಾದರೂ ಆಗ್ತಾ ಇರುತ್ತೆ. ಬಟ್ ಆದರೆ ನಾನು ನಿಮಗೆ ಸ್ಟಾರ್ಟಿಗೆ ಹೇಳ್ದಂಗೆ ನೀವು ಇರುವಂಥ ನಂಬರಲ್ಲಿ ಏನು ಇಮೇಲ್ ಐ ಡಿ ಏನಿರುತ್ತಲ್ಲ ಅದನ್ನು ನೀವು ಇಲ್ಲಿ ರಿಮೂವ್ನ ಮಾಡ್ಬೋದು. ತುಂಬ ಈಸಿ ಮೆಥಡಲ್ಲಿ ನೀವು ಇಲ್ಲಿ ರಿಮೂವ್ನ ಮಾಡಿದ್ರೆ ಈ ಪ್ರಾಬ್ಲಮ್ ಏನಿದೆ 100% ಏನಾದರೂ ಸಾಲ್ವ್ ಆಗುತ್ತೆ. ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಇದ್ರ ಸಂಬಂಧಪಟ್ಟಂಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಮರಿದೇ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋಣ ಮಾತ್ರ ಮರಿಬೇಡಿ. ನಮಸ್ಕಾರ.